ಆಕೆ ನಗರ ದೇವತೆ. ಕಷ್ಟ ಎಂದು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡೋ ಶಕ್ತಿ ದೇವತೆ. 5 ವರ್ಷಗಳಿಗೊಮ್ಮೆ ದೇವಿಯ ಜಾತ್ರೆ ಹಾಗೂ ಕಾರ್ತಿಕ ಮಹೋತ್ಸವ ಹಮ್ಮಿಕೊಂಡು ಬರಲಾಗುತ್ತಿದ್ದು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು. ಹಾಗಿದ್ರೆ ಆ ಮಹಾ ಕಾರ್ತಿಕೋತ್ಸವ ನಡೆಯುತ್ತಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕುಕ್ಕವಾಡದ ಅಂಬಾಭವಾನಿ ದೇವಿಯ ಜಾತ್ರೆ ಹಾಗೂ ಮಹಾಕಾರ್ತಿಕ ಮಹೋತ್ಸವ ಡಿಸೆಂಬರ್ 23ರಿಂದ 28ರವರೆಗೆ ನಡೆಯುವ ಜಾತ್ರೆ ಹಾಗೂ ಮಹಾಕಾರ್ತಿಕ ಮಹೋತ್ಸವ ಚನ್ನಗಿರಿ ಪಟ್ಟಣದ ಕ್ಷತ್ರಿಯ ಮರಾಠ ಸಮಾಜದಿಂದ ಹಮ್ಮಿಕೊಂಡಿರುವ ಜಾತ್ರೆ ಹಾಗೂ ಮಹಾಕಾರ್ತಿಕ ಮಹೋತ್ಸವ ವಿವಿಧ ಅಲಂಕಾರಗಳಿಂದ ವಿರಾಜಮಾನವಾಗಿ ಕಾಣಿಸ್ತಾ ಇರುವ ಕುಕ್ಕವಾಡದ ಅಂಬಾಭವಾನಿ ದೇವಿಗೆ ಪ್ರಸಾದ ಸಮರ್ಪಣೆ ಮಾಡುತ್ತಿರುವ ಭಕ್ತರು, ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಿರುವ ಭಕ್ತಗಣ, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲಿರುವ ಕುಕ್ಕವಾಡದ ಅಂಬಾಭವಾನಿ ದೇವಸ್ಥಾನದಲ್ಲಿ. ಹೌದು, ಡಿಸೆಂಬರ್ 23ರಿಂದ 28ರವರೆಗೆ ಕುಕ್ಕವಾಡದ ಅಂಬಾಭವಾನಿ ದೇವಿಯ ಜಾತ್ರೆ ಹಾಗೂ ಮಹಾಕಾರ್ತಿಕ ಮಹೋತ್ಸವ ನಡೆಯಲಿದೆ. 5 ವರ್ಷಗಳಿಗೊಮ್ಮೆ ದೇವಿಯ ಜಾತ್ರೆ ಹಾಗೂ ಮಹಾಕಾರ್ತಿಕ ಮಹೋತ್ಸವ ನಡೆಯಲಿದ್ದು ಕ್ಷತ್ರಿಯ ಮರಾಠ ಸಮಾಜದಿಂದ ಅದ್ಧೂರಿಯಾಗಿ ಜಾತ್ರೆ ಹಾಗೂ ಮಹಾಕಾರ್ತಿಕ ಮಹೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ 23ರಿಂದ ಜಾತ್ರೆ ಆರಂಭವಾಗಿದ್ದು ಮೊದಲ ದಿನ ಭಕ್ತರಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. 2ನೇ ದಿನ ಕದಳಿ ಪೂಜೆ ಹಾಗೂ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬಳಿಕ ಭಕ್ತರು ದೇವಿಗೆ ಹೋಳಿಗೆ ಎಡೆ ಸಮರ್ಪಿಸಿದರು. ರಾತ್ರಿ ದೇವಿಯನ್ನ ಹೊಳೆ ಪೂಜೆಗೆ ಕರೆದುಕೊಂಡು ಹೋಗಿ ಬಂದ ನಂತರ ಮಹಾಕಾರ್ತಿಕ ನಡೆಯಲಿದೆ. ಅಷ್ಟೇ ಅಲ್ಲದೆ ಭಕ್ತರು ಮಂಡಕ್ಕಿಯನ್ನ ತಂದು ದೇವಿಗೆ ಅರ್ಪಣೆ ಮಾಡ್ತಾರೆ. ರಾಶಿಗಟ್ಟಲೆ ಮಂಡಕ್ಕಿ ಸಂಗ್ರಹವಾಗಲಿದ್ದು ಬಳಿಕ ಭಕ್ತರಿಗೆ ಮಂಡಕ್ಕಿಯನ್ನ ವಿತರಿಸಲಾಯಿತು. ಕುಕ್ಕವಾಡದ ಅಂಬಾಭವಾನಿ ದೇವಿಯ ಜಾತ್ರೆ ಹಾಗೂ ಮಹಾಕಾರ್ತಿಕವನ್ನ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಲೋಕ ಸುಭೀಕ್ಷವಾಗಿರಲೆಂದು 5 ವರ್ಷಗಳಿಗೊಮ್ಮೆ ಲೋಕ ಕಲ್ಯಾಣಾರ್ಥವಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಎನ್ನುತ್ತಾರೆ ಕಮಿಟಿಯವರು. ನಾವು 5 ವರ್ಷಕ್ಕೊಂದ್ಸಲಿ ನಮ್ಮ ಸಮಾಜದ ವತಿಯಿಂದ ಚನ್ನಗಿರಿಯ ಎಲ್ಲ ಸರ್ವ ಸಮಾಜಗಳ ವತಿಯಿಂದ ಈ ಒಂದು ಮಹಾಕಾರ್ತಿಕೋತ್ಸವವನ್ನು 5 ವರ್ಷಕ್ಕೊಂದ್ಸಲಿ ಆಚರಣೆ ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಏನಂದರೆ ನಮ್ಮ ಚನ್ನಗಿರಿಗೆ, ನಾಡಿಗೆ, ದೇಶಕ್ಕೆ ಸಮೃದ್ಧಿಯಾದಂಥ ಮಳೆ ಬೆಳೆ ರೋಗ ರುಜಿನಗಳನ್ನು ನಿರ್ಮೂಲ ಮಾಡುವಂಥ ಶಕ್ತಿ ಆದಿಶಕ್ತಿಗಿದೆ. ಹಾಗಾಗಿ ಆದಿಶಕ್ತಿಯನ್ನು ನೆನೆಸೋಸ್ಕರ, ಆದಿಶಕ್ತಿಗೆ ತೃಪ್ತಿ ಮಾಡಿಸೋಸ್ಕರ ನಾವು 5 ವರ್ಷಕ್ಕೊಂದ್ಸಲಿ ನಮ್ಮ ಪೂರ್ವಜನಕರು ಈ ಒಂದು ಮಹತ್ ಕಾರ್ಯವಾದಂಥ ಒಂದು ಮಹಾಕಾರ್ತಿಕೋತ್ಸವವನ್ನು ಆಚರಣೆ ಮಾಡ್ಕೊಂಬಂದಿದ್ದಾರೆ. ಹಾಗಾಗಿ ನಾವು ಸಹ ಆ ಪೂರ್ವಿಕರು ಏನು ಹಾಕಿಕೊಟ್ಟಂಥ ತಳಹದಿಯ ಮೇಲೆ ನಾವು ಈಗ ಮಹಾಕಾರ್ತಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದು 100-200 ವರ್ಷದ ಹಿಂದಿನ ಕಾಲದಲ್ಲಿ ಅಮ್ಮಗುಡ್ಡ ಅಂತ ಇದೆ ಇಲ್ಲಿ. ಅಲ್ಲಿಂದ ನಾವು ದೇವಿ ತಂದು ಇಲ್ಲಿ ನಾವು ಮರಾಠ ಸಮಾಜದವರು ಭವಾನಿ ಮೂಲಕ ಇಲ್ಲಿ ಸ್ಥಾಪನೆ ಮಾಡ್ಕೊಂಡು ನಮ್ಮ ಸಮಾಜದ ಒಳ್ಳೆಯ ಆಗು ಹೋಗುವ ಒಂದು ಇದಕ್ಕೆ ದೃಷ್ಟಿಗೆ ಅನುಕೂಲ ಮಾಡಿಕೊಟ್ರಂಥ ದೇವಿನ ಆಚಾರ ವಿಚಾರವನ್ನು ನಡೆಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಮಳೆಯ ಒಂದು ಅವಕಾಶ, ಒಂದು ಏನೇ ಒಂದು ಭಾಷೆ ಕೊಟ್ಟರೆ ಆ ಭಾಷೆ ತಕ್ಕಂತೆ ನಡ್ಕೊಂತ ದೇವರು ಭಾಳ ಸತ್ಯ ರೀತಿಯಲ್ಲಿ ನಡೀತಾರೆ ದೇವರು. ಆದ್ದರಿಂದ ಬಳಕ ಸಿದ್ದಪ್ಪ ಅಂತಂದರೆ ಅವರ ಅಣ್ಣಯ್ಯ ಅಂತ ಅಂದು ಅವರು ಸದ್ಯ ಇದಕ್ಕೆ ಸಾಥ್ ಕೊಟ್ಕೊಂಡು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಅಮ್ಮನವರ ಶಕ್ತಿ ಭಾಳ ಇದೆ, ಭಾಳ ವಿಶೇಷವಾಗಿದೆ. ಹಿಂದಿನ ಕಾಲದಿಂದ ನಡ್ಕೊಂಬಂದಿದೆ. 23ನೇ ತಾರೀಕಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಕದ್ಲಿ ಪೂಜೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಹೊಳೆ ಪೂಜೆ ರಾತ್ರಿ ಇರ್ತದೆ. ಆಮೇಲೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ 6:30ಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ನಾಳೆನೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. 6:30ಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ನಾಳೆ 3:30ಕ್ಕೆ ಕುಸ್ತಿ ಉದ್ಘಾಟನೆ ಇರ್ತದೆ. ಮಾಯಕೊಂಡ ಶಾಸಕರು ಅವರು ಚನ್ನಗಿರಿ ಶಾಸಕರು ಉದ್ಘಾಟನೆ ಮಾಡ್ತಾರೆ. ತದನಂತರ ಗುರುವಾರ ಫುಲ್ಲು ಕುಸ್ತಿ ಇರ್ತದೆ.
9 ಗಂಟೆಗೆ ಕುಸ್ತಿ ಸ್ಟಾರ್ಟ್ ಆಗಿ 12 ಗಂಟೆಗೆ ಕ್ಲೋಸ್ ಮಾಡ್ತೀವಿ, ಮತ್ತು 3 ಗಂಟೆಗೆ ಸ್ಟಾರ್ಟ್ ಮಾಡಿ 6 ಗಂಟೆಗೆ ಕ್ಲೋಸ್ ಮಾಡ್ತೀವಿ. 6 ಗಂಟೆಗೆ ಮತ್ತೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ, ವೇದಿಕೆಯಲ್ಲಿ ಶಾಸಕರು ಸಂಸದರು ಎಲ್ಲ ಇರ್ತಾರೆ. ಅದೇ ರೀತಿ ಶುಕ್ರವಾರನೂ ಸಹಿತ ಕುಸ್ತಿ ಸ್ಟಾರ್ಟ್ ಆಗ್ತದೆ. 9 ಗಂಟೆಗೆ ಕುಸ್ತಿ ಸ್ಟಾರ್ಟ್ ಆಗ್ತದೆ, 12 ಗಂಟೆಗೆ ಕ್ಲೋಸ್ ಆಗುತ್ತೆ, ಮತ್ತು 3 ಗಂಟೆಗೆ ಸ್ಟಾರ್ಟ್ ಮಾಡಿ ಈವ್ನಿಂಗ್ ಫುಲ್ ಇರ್ತದೆ. ಈ ಸಲ ವಿಶೇಷ ಅಂದರೆ ಕುಸ್ತಿ ಆ ಕಡೆ ಭಾಳ ಜೋರಾಗಿ ಮಾಡಿದ್ದೀವಿ. ಕುಕ್ಕವಾಡದ ಅಂಬಾಭವಾನಿ ದೇವಿಯ ಜಾತ್ರೆ ಹಾಗೂ ಮಹಾಕಾರ್ತಿಕದ ಪ್ರಯುಕ್ತ 3 ದಿನಗಳ ಕಾಲ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಕೂಡ ಆಯೋಜನೆ ಮಾಡಲಾಗಿದೆ. ಬುಧವಾರ ಮಧ್ಯಾಹ್ನ 4 ಗಂಟೆಗೆ ಕುಸ್ತಿ ಉದ್ಘಾಟನೆಯಾಗಲಿದ್ದು, ಸಾಂಕೇತಿಕವಾಗಿ 4 ಪಂದ್ಯಗಳು ನಡೆಯಲಿದ್ದು, ಡಿಸೆಂಬರ್ 26ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ, ಮಧ್ಯಾಹ್ನ 3ರಿಂದ 6 ಗಂಟೆಯವರೆಗೆ ಕುಸ್ತಿ ನಡೆಯಲಿದೆ. ಹಾಗೂ ಡಿಸೆಂಬರ್ 27ರಂದು ಬೆಳಗ್ಗೆ 9ರಿಂದ 12 ಗಂಟೆಯವರೆಗೆ ಹಾಗೂ ಮಧ್ಯಾಹ್ನ 3ರಿಂದ 6 ಗಂಟೆಯವರೆಗೆ ಕುಸ್ತಿ ಪಂದ್ಯಗಳು ನಡೆಯಲಿದ್ದು, ರಾಜ್ಯ ಮಟ್ಟದ ಕುಸ್ತಿಗೆ ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ಸಾಕಷ್ಟು ಜನ ಕುಸ್ತಿಪಟುಗಳು ಆಗಮಿಸಲಿದ್ದಾರೆ. ಈಗಾಗಲೇ ತಾಲೂಕು ಕ್ರೀಡಾಂಗಣದಲ್ಲಿ ಸುಮಾರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಸ್ತಿ ಅಖಾಡ ನಿರ್ಮಾಣ ಮಾಡಲಾಗಿದೆ. 100 ಅಡಿ ಸುತ್ತಳತೆಯ 2 ಅಡಿ ಸಿಮೆಂಟ್ ಇಟ್ಟಿಗೆ ತಡೆಗೋಡೆ ನಿರ್ಮಾಣ ಮಾಡಿ ಹರೋನಹಳ್ಳಿಯಿಂದ 75 ಲೋಡ್ ಶುದ್ಧ ಕೆಂಪು ಮಣ್ಣು ಹಾಗೂ ಹುಬ್ಬಳ್ಳಿಯಿಂದ 1 ಕ್ವಿಂಟಾಲ್ ಕುಂಕುಮ ಸೇರಿಸಿ ರಾಜ್ಯದಲ್ಲಿಯೇ ಮಾದರಿಯಾದ ಸುಸಜ್ಜಿತವಾದ ಅಖಾಡ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಕುಸ್ತಿಯಲ್ಲಿ ಪಾಲ್ಗೊಳ್ಳಲು ಬರುವ ಯಾವುದೇ ಕುಸ್ತಿಪಟುಗಳನ್ನ ಬರೀ ಕೈಯಲ್ಲಿ ಕಳಿಸುವ ಮಾತೇ ಇಲ್ಲ. ಎಲ್ಲರಿಗೂ ಗೌರವಧನದ ಜೊತೆಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗುವುದು ಎನ್ನುತ್ತಾರೆ ಕಮಿಟಿಯವರು. ಈಗ ಸಾಧಾರಣ 100-120 ವರ್ಷ ಆಗಿದೆ ಮಾಡ್ಕೊಂಡು. ನನಗೆ 90 ವರ್ಷ ಆದಮೇಲೆ ನೋಡಿರಿ ಎಷ್ಟು ವರ್ಷ ಆಗಿರ್ಬೇಕು ಅಂತ. ಇಲ್ಲಿ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಇಲ್ಲಿ ಒಂದು ಇಟ್ಟಿಗೆಯಿಂದ ಕಟ್ಟಿಲ್ಲ, ಇದು ಮರಳು ಸಿಮೆಂಟು ಸುಣ್ಣ ಕಲ್ಲು ಎಲ್ಲ ಹೊಡೆದು ಮಾಡಿರೋ ದೇವಸ್ಥಾನ. ಒಬ್ಬನೇ ಕಟ್ಟಿರೋ ದೇವಸ್ಥಾನ ಇದು, ಬೇರೆ ಯಾರು ಇಟ್ಟಿಗೆ ಇಟ್ಟಿಲ್ಲ. ಈ ದೇವಸ್ಥಾನಕ್ಕೆ ಬೇರೆ ಒಬ್ಬನ ಕೈಲ ಒಬ್ಬನೇ ಕಟ್ಟಿರೋದು ದೇವಸ್ಥಾನ. ಆಮೇಲೆ ವಿಶೇಷ ಅಂದರೆ ಇಲ್ಲಿ ಈ ಹೊದಿಗೆರೆ ಐತೆ, ನಮ್ಮ ತಾಲೂಕಿನಾಗ ಹೊದಿಗೆರೆ ಐತೆ, ಅಲ್ಲಿ ಸಾಜಿ ಭವಂತ್ರಿ ಅಂತೇಳಿ ಇದೆ ಅಲ್ಕ ಇದೆ. ಆಮೇಲೆ ನಮ್ಮ ದೇವಸ್ಥಾನ ಇದೆ ಅಮ್ಮನ ಗುಡ್ಡ ಅಂತೇಳಿ, ಅದರ ಹಿಂದೆ ಒಂದು ಬಾಳೆಕಲ್ ಸಿದ್ದಪ್ಪ ಅಂತ ಐತೆ. ಅಲ್ಲಿ ಈಗ ಅದು ಅಷ್ಟು ಇದೇನಿಲ್ಲ, ಭಾಳ ಕಾಡಿನ ಒಳಗಿರೋದ್ರಿಂದ ಅಷ್ಟು ಜನ ಹೋಗ್ತಾರೆ. ಡೈಲಿ ಪೂಜೆ ಇರ್ತದೆ ಅಲ್ಲಿ ಸೋಮವಾರ. ನಾವು ಯಾರು ಈ ಲಿಂಗ ಇದ್ರೆ ಬಿಟ್ಟರೆ ಬೇರೆ ಯಾರೂ ಪೂಜೆ ಮಾಡಲ್ಲ. ಅದನ್ನು ಮಾಮೂಲಿ ಎಲ್ಲ ಬಡವರು ಇಲ್ಲೇನೋ ಎಂತ ಇದ್ರಿಲ್ಲ, ಎಲ್ಲ ಬಡವರು ಇರೋದು. ದೇವಿ ಮಾತ್ರಗೋಸ್ಕರ ಅವ್ರ ಮನೆಗೆ ಏನು ಹಾಕಿರ್ತೀವಿ ಅದನ್ನು ಕೊಡ್ತಾರೆ. ಅಂದರೆ ಸಮಾಜದ ಸಹಕಾರ ಭಾರಿ ಚೆನ್ನಾಗಿರ್ತದೆ. ಅವ್ರ ಸಹಕಾರದಿಂದಲೇ ನಾವು ಜಾತ್ರೆ ಮಾಡ್ತೀವಿ. ಮೊದಲನೇ ಪ್ರಾಣ ಏನಪ್ಪ ಅಂತಂದರೆ ಸಮಾಜಕ್ಕೆ ನಾವು ಚಿರವಣಿ, ಅವರಿಂದಲೇ ಜಾತ್ರೆ. ಅವ್ರು ಬಿಟ್ಟರೆ ನಮ್ದೇನಿಲ್ಲ. ಆ ಜಾತ್ರೆ ಸಹಕಾರ ಮಾಡಿದ್ರೆ ಇಷ್ಟು ಜಮನೆ ಮಾಡ್ತಾಯಿದ್ವಿ ನಾವು. ಹಂಗಾಗಿ ಒಬ್ಬರು 10,000 ಕೊಡ್ತಾರೆ, ಒಬ್ಬರು 20,000 ಕೊಡ್ತಾರೆ, ಒಬ್ಬರು 50,000 ಕೊಡ್ತಾರೆ, 1 ಲಕ್ಷ ಕೊಡ್ತಾರೆ. ಎಲ್ಲ ಸಮಾಜದವರು ಮಾಡ್ಕೊಂತ ಹೋಗ್ತಾರೆ. ಅಂದರೆ ನಾವು ಒಬ್ಬರೇ ಅಲ್ಲ, ಈ ಸುತ್ತಮುತ್ತ ಕುರುಬರು ಎಲ್ಲರೂ ಈ ಜಾತ್ರೆ ಮಾಡ್ತಾರೆ. ಇದು ಒಂಥರ ಖುಷಿ ಪ್ರಶ್ನೆಗೂ ಅಮ್ಮನಿಗೆ ಒಂದು ಶಕ್ತಿ ಬರ್ತದೆ. ಇದು ಮಾಡ್ಕೊಂತ ಹೋದರೆ ಜನಗಳಿಗೆಲ್ಲ ಒಳ್ಳೇದಾಗಲಿ ಅನ್ನೋ ರೀತಿಯಿಂದ ಈ ಜಾತ್ರೆನ ಮಾಡ್ತಾರೆ. ಎಂಥ ಬಡವನಾದರೂ ಆದಷ್ಟು ವಿಜೃಂಭಣೆಯಿಂದ ಈ ಜಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಜಾತ್ರೆ ತುಂಬ ನಮ್ಮ ಪೂರ್ವಜರಿಂದನೂ ನಡ್ಕೊಂಡು ಬರ್ತಾಯಿದೆ. ನಾವೇನು ಕ್ಷತ್ರಿಯ ಮರಾಠರು ಅಂತ ಏನಿದ್ದೀವಿ, ಶಹಾಜಿ ಮಹಾರಾಜರ ಏನು ಸೈನ್ಯದಲ್ಲಿದ್ದಂಥವ್ರು ನಾವೆಲ್ಲ ಬಂದು ಚನ್ನಗಿರಿಯಲ್ಲಿ ಇಲ್ಲಿ ನೆಲೆ ಊರಿದ್ವಿ. ಇಲ್ಲಿ ನೆಲೆ ಊರಿದ ಮೇಲೆ ನಮ್ಮ ಹಿರಿಯರು ಏನು ನಡ್ಕೊಂಡು ಬರ್ತಾಯಿದ್ದಾರೆ ಅಂದರೆ, ನಾವು ಅಂಬಾಭವಾನಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಅಂಬಾಭವಾನಿಗೆ ಕುಕ್ಕುವಾಡದ ಅಂಬಾಭವಾನಿ ಅನ್ನೋ ಹೆಸರು ಬರೋಕ್ಕೆ ಕಾರಣ ಏನಪ್ಪ ಅಂದರೆ, ಕುಕ್ಕು ವಾಡ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಏನು ಇರ್ತಾಯಿದ್ರಂತಲ್ಲ, ವಾಡೆ ಅಂತ ಕರಿತಾ ಇದ್ರಲ್ಲ, ಆ ವಾಡೆ ಅಂತ ಹೇಳಿದ್ರೆ ಮನೆ, ಕುಕ್ಕು ಅಂತ ಹೇಳಿದ್ರೆ ಕುದುರೆಗಳನ್ನು ಏನು ಇದು ಮಾಡ್ತಾಯಿದ್ರು, ಅದು ಕುಕ್ಕುವಾಡ ಅಂಬಾಭವಾನಿ ಅಂತ ಹೇಳಿದ್ರೆ ಕುದುರೆಗಳಿರ್ತಕ್ಕಂಥ ಈ ಒಂದು ಜಾಗವನ್ನು ಕುಕ್ಕುವಾಡದ ಅಂಬಾಭವಾನಿ ಅಂತ ಹೇಳಿ ಪ್ರಸಿದ್ಧಿ ಆಯಿತು. ಒಟ್ಟಿನಲ್ಲಿ ಭಕ್ತರ ಪಾಲಿನ ಆರಾಧ್ಯ ದೈವ ಎನಿಸಿಕೊಂಡಿರುವ ಕುಕ್ಕವಾಡದ ಅಂಬಾಭವಾನಿ ದೇವಿಯ ಜಾತ್ರೆ ಹಾಗೂ ಮಹಾಕಾರ್ತಿಕೋತ್ಸವಕ್ಕೆ ಚಾಲನೆ ಸಿಕ್ಕಿದ್ದು, ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರೆ ಕುಸ್ತಿ ಪ್ರೇಮಿಗಳು ಕುಸ್ತಿಗಾಗಿ ಕಾದು ಕುಳಿತಿರುವುದಂತೂ ಸತ್ಯ.